ಕರಾವಳಿಯ ಚುನಾವಣಾ ಲೆಕ್ಕಾಚಾರವೇ ಬೇರೆ. ಇಲ್ಲಿ ಅಭ್ಯರ್ಥಿ ಪಕ್ಷ ಅನ್ನೋದಕ್ಕಿಂತ ಸಿದ್ಧಾಂತವೇ ಮೇಲು. ಇದೀಗ ಎಲೆಕ್ಷನ್ ಕಾವು ಬಿಸಿಲಿನ ಝಳವನ್ನೇ ಮೀರಿಸಿದೆ. ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲು ಮತ ಪ್ರಚಾರ ಬಿರುಸಾಗಿದೆ. ಹೋದಲೆಲ್ಲ ಮೋದಿ ಜಪದ ಮೂಲಕ ಮತದ ಜೋಳಿಗೆ ಹಿಡಿದಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಬಿಸಿಲ ಕಾವಿನ ಜೊತೆಗೆ ಚುನಾವಣಾ ಅಖಾಡವೂ ಕಾವೇರುತ್ತಿದೆ. ಬಿಜೆಪಿ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ಹ್ಯಾಟ್ರಿಕ್ ಜಯಕ್ಕೆ ಸಿದ್ಧತೆ ನಡೆಸುತ್ತಿದ್ದಾರೆ. ಕಮಲಪಾಳ್ಯದಿಂದ ದಕ್ಷಿಣ ಕನ್ನಡದಲ್ಲಿ ಗ್ರೌಂಡ್ ಲೆವೆಲ್ ಪ್ರಚಾರ ನಡೆದಿದೆ. ಪ್ರತಿ ಬೂತ್ ಮಟ್ಟದಲ್ಲೂ ತಳಮಟ್ಟದ ಕಾರ್ಯಕರ್ತರ ಸಿದ್ಧತೆ ಭರ್ಜರಿಯಾಗಿದೆ. ಕೇಸರಿ ಅಭ್ಯರ್ಥಿ ನಳಿನ್ ಕುಮಾರ್ ಒಂದು ಕಡೆ ಅಭಿವೃದ್ಧಿ ಮಂತ್ರದ ಜೊತೆಗೆ ಮೋದಿಯ ಯೋಜನೆಗಳನ್ನ ಜನರಿಗೆ ತಲುಪಿಸಿ ಮೋದಿ ಜಪ ಮಾಡುತ್ತಿದ್ದಾರೆ. ಅಸಲಿಗೆ ದಕ್ಷಿಣ ಕನ್ನಡದಲ್ಲಿ 2 ಬಾರಿ ಸಂಸದರಾಗಿ ನಳಿನ್ ಕುಮಾರ್ ಕಟೀಲು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಈ ಅಭಿವೃದ್ಧಿ ಅನುದಾನವೇ ನಳಿನ್ ಕುಮಾರ್ ಕಟೀಲಿಗೆ ಶ್ರೀರಕ್ಷೆ ಅಂತ ಹೇಳಲಾಗ್ತಿದೆ. ಈ ಸಲವೂ ಕರಾವಳಿಯಲ್ಲಿ ಕಮಲ ಅರಳಿಸಲು ಕಮಲದ ಮುಖಂಡರು ಟೊಂಕ ಕಟ್ಟಿ ನಿಂತಿದ್ದಾರೆ. ಬಿಜೆಪಿ ಅಭ್ಯರ್ಥಿ ವಿರುದ್ಧದ ಅಪಪ್ರಚಾರಕ್ಕೆ ಕಿವಿಗೊಡದೆ ಅಭಿವೃದ್ಧಿಯ ಹೆಸರಿನಲ್ಲಿ ಚುನಾವಣೆಯನ್ನ ಎದುರಿಸುತ್ತಿದೆ. ವಿಕಸನ ಕಾರ್ಯಗಳೇ ಬಿಜೆಪಿಗೆ ವರದಾನ ಅಂತಿದ್ದಾರೆ ಕಮಲಾಧಿಪತಿಗಳು. ಆದರೆ ಇಲ್ಲಿ ಮುಖ್ಯವಾಗಿ ಹೇಳಿದರೆ ನಳಿನ್ ಕುಮಾರ್ ಅವರು 3ನೇ ಬಾರಿಗೆ ಸ್ಪರ್ಧಿಸ್ತಾ ಇದ್ದಾರೆ. 2 ಬಾರಿ ಅವರು ಪ್ರಚಂಡ ಬಹುಮತದಿಂದ, ಅದೂ ಅಲ್ಲದೆ ಕಾಂಗ್ರೆಸ್ಸಿನ ಒಂದು ಹುಲಿಯನ್ನು ಸೋಲಿಸಿದಂಥ ನಳಿನ್ ಕುಮಾರ್ ಅವರಿಗೆ ಈ 5 ವರ್ಷದಲ್ಲಿ ಅವರು ಮಾಡಿರುವಂಥ ಅಭಿವೃದ್ಧಿಯೇ ಅವರಿಗೆ ಶ್ರೀರಕ್ಷೆ. ಒಟ್ಟಿನಲ್ಲಿ ಕರಾವಳಿಯಲ್ಲಿ ಪಾರ್ಲಿಮೆಂಟರಿ ಎಲೆಕ್ಷನ್ ಕುತೂಹಲ ಕೆರಳಿಸಿದೆ. 28 ವರ್ಷಗಳಿಂದ ಕಮಲದ ಭದ್ರಕೋಟೆಯಾಗಿರುವ ದಕ್ಷಿಣ ಕನ್ನಡದಲ್ಲಿ ಈ ಬಾರಿಯೂ ಕೇಸರಿ ಪತಾಕೆ ಹಾರಿಸಲು ಬಿಜೆಪಿ ರಣತಂತ್ರವನ್ನು ರೂಪಿಸಿದೆ. ಕ್ಯಾಮರಾಮನ್ ಮಿಥುನ್ ಜೊತೆ ಪ್ರಜ್ವಲ್ ಅಮೀನ್, TV5 ಮಂಗಳೂರು.